ಬೆಂಗಳೂರಲ್ಲಿ ದೇಶದಲ್ಲಿ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಶ್ಲಾಘನೀಯ ರುದ್ರಮುನಿ ಶ್ರೀ. ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮ್ಯೂಸಿಯಂ ಹಾಗೂ ದೇಶದಲ್ಲಿ ಎತ್ತರವಾದ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿರುವುದರಿಂದ ಸ್ವಾಗತಾರ್ಹ ಎಂದು ಕಾಂಚಘಟ್ಟ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಪೀಠ ಸ್ಥಾಪನೆ ಮಾಡುವುದು ಹಾಗೂ ಆಂಧ್ರದ ವಿಜಯವಾಡದಲ್ಲಿ ದೇಶ ಹಾಗೂ ವಿಶ್ವದ ಅತಿದೊಡ್ಡ ಅಂಬೇಡ್ಕರ್ ಪ್ರತಿಮೆಯಾಗಿದ್ದು, ಆ ಪ್ರತಿಮೆ ಒಟ್ಟು ಎತ್ತರ 206 ಅಡಿಯಾಗಿದ್ದು, ಈಗ ಕರ್ನಾಟಕದಲ್ಲಿ ಇದಕ್ಕಿಂತ ಹೆಚ್ಚು ಎತ್ತರ ಪ್ರತಿಮೆ ನಿರ್ಮಾಣ ಸ್ವಾಗತಾರ್ಹ ಎಂದಿದ್ದಾರೆ. ಕರ್ನಾಟಕ ಭೀಮಸೇನೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಆಂಜಿನಪ್ಪ ಮಾತನಾಡಿ, ಆಂಧ್ರದ ಮಾದರಿಯಲ್ಲಿ ಬೆಂಗಳೂರಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ನಿರ್ಮಾಣಕ್ಕೆ ಪಣ ತೊಟ್ಟಿರುವ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು. ಈ ಕಾರ್ಯದಲ್ಲಿ ರಾಜ್ಯದಾದ್ಯಂತ ಕರ್ನಾಟಕ ಭೀಮಸೇನೆಯು ಪ್ರತಿ ಜಿಲ್ಲಾವಾರು ಜಿಲ್ಲಾಧಿಕಾರಿಗಳಿಗೆ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ಹೋರಾಟ ನಡೆಸಿದ ಫಲವಾಗಿ ಮುಖ್ಯಮಂತ್ರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದೇ ಘೋಷಣೆ ಮಾಡಿರೋದು ಖುಷಿಯ ವಿಚಾರವೆಂದು ಇದೇ ವೇಳೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ, ಕರ್ನಾಟಕ ಭೀಮಸೇನೆಯ ಗೌರವ ಅಧ್ಯಕ್ಷ ರೇಣುಕಾಮೂರ್ತಿ, ಕಾರ್ಯದರ್ಶಿ ಮೋಹನ್ ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ ಜಗದೀಶ್, ಕರ್ನಾಟಕ ಭೀಮಸೇನೆಯ ಬಾಲಾಜಿ ಸುಮಂತ್ ಮೊದಲಾದವರು ಹಾಜರಿದ್ದರು. ಎಲ್ಲ ಅವರ ಜೀವನ ಚರಿತ್ರೆಯನ್ನ ಇದನ್ನ ಇಟ್ಕೊಂಡು ಅಲ್ಲಿ ನೋಡುವಂತ ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅಂತ ಇಟ್ಕೊಂಡು ಅಲ್ಲಿ ಮಾಡಬೇಕು ಅಂತ ಗುರುಗಳು ಹೇಳಿದರು. ಅದೇ ಥರದಲ್ಲಿ ನಮಗೂ ಅಂತ ಒಂದು ಕ್ಷೇತ್ರವನ್ನು ಮಾಡಿಕೊಟ್ರೆ ನಮಗೂ ಈ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇವತ್ತಿನ ಮುಖ್ಯಮಂತ್ರಿಗಳಿಗೆ ತುಂಬಾ ಆಭಾರಿಯಾಗಿರ್ತೀವಿ. ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆಯನ್ನ ಮಾಡಲಿಕ್ಕೆ ಹೊರಟಿರುವಂತಹದ್ದು ಈ ನಾಡಿನ ಹೆಮ್ಮೆಯ ವಿಷಯ, ನಮ್ಮ ದೇಶದ ಒಂದು ಹೆಮ್ಮೆಯ ವಿಷಯ ಅಂತೇಳಿ ನಾವಾದರೂ ಭಾವಿಸಿಕೊಳ್ತೇವೆ. ಆ ಒಂದು ಕೆಲಸಕ್ಕೆ ಸುಮಾರು 2 ವರ್ಷಗಳಿಂದಲೂ ಸಹ ಕರ್ನಾಟಕ ಭೀಮಸೇನೆ ಅವ್ರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇಲ್ಲ ಅದು ನೀವು ಮಾಡಿಕೊಡ್ಲೇಬೇಕು ಆಗಲೇಬೇಕು ಅಂತೇಳಿ ಕರ್ನಾಟಕ ಭೀಮಸೇನೆ ಅಧ್ಯಕ್ಷರು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರು ಎಲ್ಲರೂ ಸಹ ಸೇರಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡಿರುವಂಥದ್ದು ನಮ್ಮ ಕರ್ನಾಟಕದ ಒಂದು ಸುದೈವ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅಂಥ ಪುಣ್ಯಾತ್ಮನ ಒಂದು ಪ್ರತಿಮೆ ಏನಿದೆಯಲ್ಲ ಆದಷ್ಟು ಬೇಗ ಆಗಲಿ. ಅದು ಕೇವಲ ಪ್ರತಿಮೆ ಆಗೋದು ಅಷ್ಟೇ ಅಲ್ಲ, ಅದೊಂದನ್ನು ಒಂದು ಪ್ರವಾಸೋದ್ಯಮ ಒಂದು ಜಾಗವನ್ನಾಗಿ ಮಾಡಿ ಕರ್ನಾಟಕಕ್ಕೆ ಯಾರೇ ಬಂದರೂ ಸಹ ಅಲ್ಲಿಗೆ ಹೋಗಬೇಕು, ಅಂಬೇಡ್ಕರ್ ಅವರ ದರ್ಶನವನ್ನು ಮಾಡಬೇಕು, ಅವರ ಎಲ್ಲ ಇತಿಹಾಸದ ಪುಟಗಳು ಅಲ್ಲಿ ನೋಡುಗರಿಗೆ ಸಿಗಬೇಕು ಅಂತ ಒಂದು ಕೆಲಸವನ್ನು ನಾವು ಮಾಡಬೇಕು. ಮೊನ್ನೆ ನಾಗನವರ ಒಂದು ಸಮಾಧಿಯನ್ನು ಸಹ ಮಾಡಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಅವರ ಜೀವನದ ಎಲ್ಲ ಕನಸುಗಳು ಮತ್ತು ಅವರ ಜೀವನ ಏನು ಅನ್ನೋದನ್ನೆಲ್ಲ ಅಲ್ಲಿ ತೆರೆದಿಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗೆ ಅಂಬೇಡ್ಕರ್ ಅವರ ಹುಟ್ಟಿನಿಂದ ಹಿಡಿದು ಮನೆಯವರೆಗೂ ಸಹ ಅವರ ಘಟನಾವಳಿಗಳನ್ನೆಲ್ಲ ತೋರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದು ಪ್ರವಾಸೋದ್ಯಮ ಒಂದು ಕೇಂದ್ರ ಆಗಬೇಕು. ಕರ್ನಾಟಕಕ್ಕೆ ಯಾರೇ ಬಂದರೂ ಸಹ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನೋಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇದಕ್ಕೆ ಮಾಡಿರೋದ್ರಿಂದ ನಾನಾದರೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಆದಷ್ಟು ಬೇಗ ಕೆಲಸ ಪ್ರಾರಂಭ ಆಗಲಿ, ಆದಷ್ಟು ಬೇಗ ಕೆಲಸ ಮುಗಿಯಲಿ ಅಂತೇಳಿ ಹಾರೈಸಿ ಇದಕ್ಕೆ ಶ್ರಮಪಟ್ಟಂಥ ಕರ್ನಾಟಕ ಭೀಮಸೇನೆಯ ಅಧ್ಯಕ್ಷರು ಎಲ್ಲ ಘಟಕದ ಪದಾಧಿಕಾರಿಗಳಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.